ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ 7 ಗುರು ಸನ್ನಿಧಿಯನ್ನು ಸೇರಿ ಸೇವೆಗೆ ನಿಂತದ್ದು. ಈ ಅಧ್ಯಾಯದಲ್ಲಿ ಸಿದ್ಧನು ಶ್ರೀಶೈಲದ ಸೂರ್ಯ ಸಿಂಹಾಸನ ಮಠದ ಸ್ವಾಮಿಗಳಿಗೆ ತನ್ನ ಮುಮುಕ್ಷುವಿನ ಅಧಿಕಾರವನ್ನು ತಿಳಿಸಿ ಅವರಿಂದ ಆಶೀರ್ವಾದಗೊಂಡದ್ದು ಮತ್ತು ಗುರು ಸನ್ನಿಧಿಯನ್ನು ಸೇರಿ ಸೇವೆಗೆ ನಿಂತ ವಿಷಯವಿರುವುದು. ಮಂಗಲ. ಶ್ರೀ ಗುರುವೇ ಸದ್ರೂಪ ಶುಭಋಣಿ, ಶ್ರೀ ಗುರುವೇ ಚಿದ್ರೂಪ ದಿನಮಣಿ, ಶ್ರೀ ಗುರುವೇ ಯಾನಂದ ಘನತಣಿ ನಿತ್ಯ ಜ್ಞಾನಧನಿ, ಶ್ರೀ ಗುರುವೇ ಪರಿಪೂರ್ಣ ಸುಖಋಣಿ, ಶ್ರೀ ಗುರುವೇ ನೀಂ ಸುಗುಣಿ ನಿನಗಾಂ ನಮಿಪೆ ಮಣಿಮಣಿದು. ಸಿದ್ಧನು ಅಧಿಕಾರಿ ಲಕ್ಷಣಗಳನ್ನು ತಿಳಿಸಿದ್ದು. ಸಿದ್ಧನು ಈ ರೀತಿ ಶ್ರೀ ಗುರುವರನನ್ನು ಸ್ಮರಿಸುತ್ತಾ ಮನಸ್ಸು ಗಾಸಿ ಹೊಂದದೆ ದೇಶಗಳನ್ನು ತಿರುಗುತ್ತಾ ಹೈದರಾಬಾದಕ್ಕೆ ಬಂದು ಮುಟ್ಟಿದನು. ಅಲ್ಲಿಂದ ಗೋವಳಕೊಂಡವನ್ನು ಕಂಡು ಅಲ್ಲಿರುವ ತಿರುವಲಂಕನ ಹಳೆಯದೊಂದು ಗವಿಯೊಳಗೆ ಧ್ಯಾನಸ್ಥನಾಗಿ ಕುಳಿತು ದಿವ್ಯ ದೃಷ್ಟಿ ಪಡೆದನು. ಆಗ ಅವನಿಗೆ ದಕ್ಷಿಣ ದಿಕ್ಕಿಗೆ ಸಾಗಿದರೆ ಸದ್ಗುರುವು ಸುಲಭವಾಗಿ ದೊರೆಯುವನು ಎಂಬ ಭಾಸವಾಯಿತು. ಮುಂದೆ ಅಲ್ಲಿಂದ ಹೊರಟು ಶ್ರೀಶೈಲಕ್ಕೆ ಬಂದನು. ಅಲ್ಲಿ ಸುಂದರವಾದ ಒಂದು ಸೂರ್ಯ ಸಿಂಹಾಸನ ಮಠವನ್ನು ಕಂಡನು. ಅಲ್ಲಿರುವ ನಿರ್ಮಲ ಹೃದಯದ ಸ್ವಾಮಿಗಳ ದರ್ಶನ ಮಾಡಿಕೊಂಡನು. ಸ್ವಾಮಿಗಳು ಸಿದ್ಧನನ್ನು ನಿರೀಕ್ಷಿಸಿ, ಕಂದ, ನೀನಾರು? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳಿದರು. ಅದಕ್ಕೆ ಸಿದ್ಧನು, ಪೂಜ್ಯರೇ, ನಾನು ಬಿದರಿ ಕೋಟೆಯಲ್ಲಿರುವ ಗುರು ಶಾಂತಪ್ಪನ ಮಗನು. ನನಗೆ ಸಿದ್ಧನೆಂದು ಕರೆಯುವರು. ಈಗ ಗುರು ಶೋಧನಕ್ಕಾಗಿ ಹೊರಟಿರುವೆನು ಎಂದು ಹೇಳಿದನು. ಅದನ್ನು ಕೇಳಿ ಸ್ವಾಮಿಗಳು, ಹಾಗಾದರೆ ಸದ್ಗುರುವರನ ಕೃಪಾ ಪಡೆಯುವುದಕ್ಕೆ ಸಾಧನಗಳು ಯಾವುವು ಹೇಳು ಎಂದರು. ಆಗ ಸಿದ್ಧನು, ಸತ್ಪುರುಷರೇ, ವಿವೇಕಾದಿ 4 ಸಾಧನಗಳಿಂದ ಈ ಮಿಥ್ಯಾರೂಪ ಸಂಸಾರವು ದುಃಖಮಯವೆಂದು ತಿಳಿದು ಜಾರಣಿಯಾದವಳು ಯಾವಾಗಲೂ ತನ್ನ ವಿಟಪುರುಷನ ಮೇಲೆ ತನ್ನ ದಿಟವಾದ ಮನಸ್ಸನ್ನಿಟ್ಟಿರುವಂತೆ ಪರತರ ಸುಖವನ್ನು ಇಚ್ಛಿಸುವವನೇ ಮೋಕ್ಷಾಪೇಕ್ಷೆಯುಳ್ಳವನೆಂದು ಹೇಳಿಸಿಕೊಳ್ಳುವನು. ಇನ್ನು ಅಹಂಕಾರವೆಂದರೆ ಸರ್ವವನ್ನೂ ನಾನೇ ಅರಿಯುವವನೆಂಬ ಚೇತನದ ಆಭಾಸವು. ಮಮಕಾರವೆಂದರೆ ತನಗಿದಿರಿಟ್ಟು ತೋರುವ ಘಟ ಮೊದಲಾದ ಸಕಲ ವಸ್ತುಗಳಲ್ಲಿ ನನ್ನದೆಂಬ ಭಾವವು. ಹೀಗೆ ವಿಚಾರ ಮೂಲಕ ಜಡ ಮತ್ತು ಚೇತನ ಇವುಗಳನ್ನು ಬೇರ್ಪಡಿಸಿ ತಿಳಿಯುವುದೇ ಆತ್ಮಾನಾತ್ಮ ವಿವೇಕವು. ಇಂಥ ವಿಚಾರದಿಂದ ತನಗೆ ಅನ್ಯವಾದ ಇಹಲೋಕ ಮತ್ತು ಪರಲೋಕದೊಳಗಿನ ಎಲ್ಲ ವಿಷಯ ಭೋಗ ಭಾಗ್ಯಗಳು ದುಃಖಮಯವೆಂದು ನಿಶ್ಚಯಿಸಿ ತಾನು ಅವುಗಳನ್ನು ಇಚ್ಛಿಸದೆ ಅವೆಲ್ಲ ತೃಣ ಸಮಾನವೆಂದು ತಿರಸ್ಕರಿಸಿ ಬಿಡುವುದೇ ಶ್ರೇಷ್ಠತರವಾದ ವೈರಾಗ್ಯವು. ಮತ್ತು ಕಪಿಯಂತೆ ಚಪಲತೆಯಿಂದ ವಿಷಯದಿಂದ ವಿಷಯಕ್ಕೆ ಹಾರಾಡುತ್ತಿರುವ ಮನಸ್ಸನ್ನು ತಡೆಗಟ್ಟುವುದೇ ಶಮೆ. ಇದು ಅಲ್ಲದೆ ಬಾಹ್ಯ ವಿಷಯಗಳಿಗೆ ಭರದಿಂದ ಹರಿದಾಡುವ ಜ್ಞಾನೇಂದ್ರಿಯಗಳನ್ನು ತಡೆ ಹಿಡಿಯುವುದೇ ದಮೆ. ಗುರುಗಳಲ್ಲಿಯೂ ವೇದಶಾಸ್ತ್ರಗಳಲ್ಲಿಯೂ ಸಲೆ ವಿಶ್ವಾಸವನ್ನಿಡುವುದೇ ನಿಜವಾದ ಶ್ರದ್ಧೆ. ಇಂಥ ಶ್ರದ್ಧೆಯಿಂದೊಡಗೂಡಿ ನಿತ್ಯ ನೇಮಾದಿಗಳನ್ನೂ ಉಪಾಸನಾದಿಗಳನ್ನೂ ಮಾಡುತ್ತಾ ಮನದೊಳು ಉದಯಿಸುವ ಸಂಕಲ್ಪ ವಿಕ್ಷೇಪಾದಿ ದೋಷಗಳನ್ನು ದೂರೀಕರಿಸಿ ಚಿತ್ತವನ್ನು ಸ್ಥೈರ್ಯದಿಂದ ಇರಿಸುವುದೇ ಸಮಾಧಾನ. ಈ ಪ್ರಕಾರ ವೈರಾಗ್ಯದಿಂದ ಸ್ಥಿರವಾಗಿರುವ ಮನಸ್ಸನ್ನು ಪುನಃ ವಿಷಯಕ್ಕೆ ಹರಿಯಗೊಡದೆ ಮತ್ತು ಅವುಗಳನ್ನು ಸ್ಮರಣಕ್ಕೆ ತಾರದಿರುವುದೇ ಉಪರತಿಯು. ಶ್ರವಣಾದಿ ಸಾಧನೆಗಳನ್ನು ಸಾಧಿಸುವ ಕಾಲಕ್ಕೆ ಶರೀರಕ್ಕೆ ಬಿಡದೇ ಕಾಡುತ್ತಿರುವ ಶೀತೋಷ್ಣಾದಿ ದ್ವಂದ್ವ ದುಃಖಗಳನ್ನು ಸಹಿಸಿಕೊಳ್ಳುವುದೇ ತಿತೀಕ್ಷೆ ಎನಿಸುವುದು. ಹೀಗೆ ಶಮ, ದಮೆ, ಉಪರತಿ, ತಿತೀಕ್ಷೆ, ಶ್ರದ್ಧಾ ಮತ್ತು ಸಮಾಧಾನ ಇವೆಲ್ಲಕ್ಕೂ ಶಮಾದಿ ಷಟ್ ಸಂಪತ್ತೆಂದು ಹೇಳುವರು. ಆಗ ಸ್ವಾಮಿಗಳು ಈ ಮುದ್ದು ಬಾಲಕನ ಮುದ್ದು ಮುಖದಿಂದ ಮುತ್ತಿನಂತೆ ಸುರಿಯುತ್ತಿರುವ ತತ್ವವಚನಗಳನ್ನು ಕೇಳಿ ಆನಂದ ಪರವಶರಾದರು. ಅವನನ್ನು ತಬ್ಬಿಕೊಂಡು ಮುದ್ದಾಡಿದರು. ಮತ್ತು ಸ್ವಾಮಿಗಳು ತಮ್ಮಲ್ಲಿಯೇ ಆಲೋಚಿಸುತ್ತಾ, ಇವನು ಮೊದಲು ಜನ್ಮ ಜನ್ಮಾಂತರಗಳಲ್ಲಿ ಅನಂತ ತಪಸ್ಸು ಮಾಡಿದ ತಪೋಭ್ರಷ್ಟನೋ ಅಥವಾ ಭವಿಗಳ ಭಯಗಳನ್ನು ಸದೆ ಬಡಿಯ ಬಂದ ಶಂಕರನೋ? ಇವನು ಶಂಕರನೇ ಹೌದು ಎಂದು ನಿಶ್ಚಯಿಸಿ ಸಿದ್ಧನನ್ನು ಪುನಃ ಬಿಗಿದಪ್ಪಿ ಸಂತೈಸಿದರು. ಬಳಿಕ ಸ್ವಾಮಿಗಳು ಸಿದ್ಧನಿಗೆ, ಬಾಳ, ನಿನಗೆ ಶ್ರೀ ಸದ್ಗುರುವರನು ಶೀಘ್ರದಲ್ಲಿ ಸಿಗುವನು. ಅವರಿಂದ ಜ್ಞಾನ ಪಡೆದು ಜಗದೊಳಗೆ ಸರ್ವಜ್ಞನೆನಿಸುತ್ತಾ ಸರ್ವ ಜೀವರುಗಳ ಜ್ಞಾನಶಕ್ತಿಯನ್ನು ಬೆಳೆಸು. ಜಗತ್ತಿನಲ್ಲಿ ನಿನ್ನ ಕೀರ್ತಿಯು ಪ್ರಖ್ಯಾತವಾಗಿ ಬೆಳಗಲಿ ಎಂದು ಆಶೀರ್ವದಿಸಿ ಬೀಳ್ಕೊಟ್ಟರು. ಬಳಿಕ ಸಿದ್ಧನು ಸ್ವಾಮಿಗಳ ಆಶೀರ್ವಾದ ಪಡೆದು ಹೊರಟು ಬಂದು ಮುಂದೆ ರಾಯಚೂಟಿ ವೀರಭದ್ರನ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದೆ ಸಾಗಿದನು. ಹಾಗೆಯೇ ನವನಂದಿ ಮೊದಲಾದ ಅಂದ ಚಂದ ಕ್ಷೇತ್ರಗಳನ್ನು ಸಂಚರಿಸುತ್ತಾ ಸಂಚಾರದಲ್ಲಿ ತನಗೆ ಒದಗಿ ಬಂದ ಸಂಕಷ್ಟಗಳನ್ನು ತನ್ನಲ್ಲಿ ನೆಲೆಸಿರುವ ಶಮಾದಿ ಷಟ್ ಸಂಪತ್ತಿನ ಬಲದಿಂದ ಸಹಿಸಿಕೊಳ್ಳುತ್ತಿದ್ದನು. ಹೀಗೆ ಕಾಡು, ಗುಡ್ಡ, ಕಂದರ, ನದಿ, ಹಳ್ಳ, ಕೊಳ್ಳಗಳನ್ನು ತಿರುಗುತ್ತಾ ಸುರಪುರಕ್ಕೆ ಬಂದು ಮುಟ್ಟಿದನು.
ಅಲ್ಲಿ ಒಂದು ಶಿವ ದೇವಾಲಯವನ್ನು ಕಂಡು ಅಲ್ಲಿಗೆ ಹೋದನು. ಅಲ್ಲಿ ಗಾಂಜಾ ಸೇದುವ ಸಾಧುಗಳನ್ನು ಕುರಿತು ಪರಮಾರ್ಥ ಬಲ್ಲ ಸದ್ಗುರು ಎಲ್ಲಿರುವನು ಎಂದು ಕೇಳಿದನು. ಆಗ ಅವರೊಳಗೋರ್ವ ಸಾಧು, ಕುಶಲಮತಿಯೇ, ಗುಡಗುಂಟಿ ಎಂಬ ಪುರದಲ್ಲಿ ಅಮರಗುಂಡದ ಮಲ್ಲಿಕಾರ್ಜುನನ ಸ್ಫಟಿಕ ದೇವಾಲಯದ ಕಠಿಮಠದ ಪಟ್ಟದ ಸ್ವಾಮಿಗಳೆಂದು ಪ್ರಖ್ಯಾತರಾದ ಶ್ರೀ ಗಜದಂಡ ಮಹಾಸ್ವಾಮಿಗಳಿರುವರು ಎಂದು ಹೇಳಿದನು. ಆಗ ಸಿದ್ಧನು ಕಾಡು ಬಿದ್ದು ಅಡವಿ ತಿರುಗುತ್ತಾ 3 ದಿನ ನಿದ್ರಾ ಆಹಾರಾದಿಗಳ ಪರಿವೆ ಇಲ್ಲದೆ ಶುದ್ಧ ಮನದಿಂದ ಗುರುಸ್ಮರಣೆಯಲ್ಲಿ ಮಗ್ನನಾಗಿ ದಾರಿ ನಡೆಯುತ್ತಾ ಗುಡಗುಂಟಿಗೆ ಬಂದನು. ಸಿದ್ಧನು ಗುರು ಸನ್ನಿಧಿಯನ್ನು ಸೇರಿ ಸೇವೆಗೆ ನಿಂತದ್ದು. ಆಗ ಊರೊಳಗಿನಿಂದ ಹಣ್ಣು ಕಾಯಿಗಳನ್ನು ಕೊಂಡು ತಂದು ಮಲ್ಲಿಕಾರ್ಜುನ ಲಿಂಗನ ದರ್ಶನ ಮಾಡಿಕೊಂಡು ಮಠಕ್ಕೆ ಬಂದನು. ನಕ್ಷತ್ರಗಳ ಮಧ್ಯದಲ್ಲಿ ಪೂರ್ಣಚಂದ್ರನು ಹೊಳೆದು ಶೋಭಿಸುತ್ತಿರುವಂತೆ ಎಲ್ಲ ಶಿಷ್ಯರ ಸಮೂಹದಲ್ಲಿ ಪ್ರಕಾಶಿಸುತ್ತಿರುವ ಗಜದಂಡ ಗುರುಗಳ ದರ್ಶನ ಮಾಡಿಕೊಂಡನು. ಆಗ ಹೃದಯ ಗೆದರಿ ಅರಳಿದ ಮುಖ ಕಮಲದೊಂದಿಗೆ ಬಾಲಸಿದ್ಧನು ಹರ್ಷೋದ್ಗಾರದಿಂದ ಶ್ರೀ ಗುರು ಮಹಾರಾಜ್ ಕಿ ಜೈ ಎಂದು ಘೋಷಣೆ ಮಾಡಿದನು. ತಂದ ಫಲಪುಷ್ಪಗಳನ್ನು ಸದ್ಗುರುಗಳ ಮುಂದಿರಿಸಿ ಅಷ್ಟಾಂಗಗಳು ನೆಲ ಸೋಂಕುವಂತೆ ಸಾಷ್ಟಾಂಗದಿಂ ನಮಿಸಿ ಮತ್ತು ಎದ್ದು ವಿನಯಾದಿ ಭಯಭಕ್ತಿಯಿಂದ ಕೈ ಜೋಡಿಸಿ ಮಂತ್ರಾಷ್ಟಕ ನುಡಿದು ನನ್ನನ್ನು ಕಾಪಾಡು ತಂದೆ ಎಂದು ಕಣ್ಣು ಮುಚ್ಚಿ ಶಿರಬಾಗಿದನು. ಆಗ ಸದ್ಗುರುಗಳು ಸಿದ್ಧನನ್ನು ತೀಕ್ಷ್ಣತೆಯಿಂದ ವೀಕ್ಷಿಸಿ, ಬಾಲಕ, ನೀನಾರ ಮಗನು? ಎಲ್ಲಿಂದ ಬಂದೆ? ಇಲ್ಲಿಗೆ ಬರಲಿಕ್ಕೆ ಕಾರಣವೇನು ಎಂದು ಕೇಳಿದರು. ಕೂಡಲೇ ಸಿದ್ಧನು, ನಾನು ಬಿದರಿ ಕೋಟೆಯಿಂದ ಬಂದೆನು. ನನ್ನ ತಂದೆ ಗುರುಶಾಂತಪ್ಪನು. ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಗಾಗಿ ನಾನು ಇಲ್ಲಿಗೆ ಬಂದಿರುವೆನು. ಸಿದ್ಧನೆಂಬ ನಾಮವು ನನಗಿರುವುದು. ಗುರುನಾಥ ಎಂದು ಕೈಜೋಡಿಸಿ ತಲೆ ಬಗ್ಗಿಸಿ ನಿಂತನು. ಗುರುಗಳು ಇವನ ಅಧಿಕಾರ ಪರೀಕ್ಷಿಸಿ ತಿಳಿಯಬೇಕೆಂದು ಮನಸ್ಸು ಮಾಡಿ, ಹಾಗಾದರೆ ನೀನು ಇಲ್ಲಿಯೇ ಸೇವೆ ಮಾಡುತ್ತಾ ಇರು ಎಂದು ಹೇಳಿದರು. ಮತ್ತು ಬಳಲುವ ಅತಿಹೀನ ಸೇವೆಯಲ್ಲಿ ಸಿದ್ಧನನ್ನು ಬಹುದಿವಸಗಳವರೆಗೆ ಇರಿಸಿದರು. ಸಿದ್ಧನು ಸದ್ಗುರುವಿನ ಮಠದ ಸೇವೆಗಾಗಿ ತನು ಮನಗಳ ಪರಿವೆ ಇಲ್ಲದೆ ಹಗಲು ರಾತ್ರಿ ಎನ್ನದೆ ಕುದುರೆ ಚಾಕರಿ ಮಾಡುವುದು, ಅದರ ಲದ್ದಿ ಬಳೆಯುವುದು, ರಾಜಾಂಗಗಳ ಕಸ ತೆಗೆಯುವುದು, ಮುಸುರೆ ಪಾತ್ರೆ ತಿಕ್ಕುವುದು ಮೊದಲಾದ ಎಲ್ಲ ಸೇವೆಯನ್ನು ಉಚ್ಚ ನೀಚವೆನ್ನದೆ ಅತಿ ಹರ್ಷದಿಂದ ಮಾಡುತ್ತಿದ್ದನು. ಗುರುಗಳನ್ನು ಕಂಡಾಕ್ಷಣವೇ ಶಿರಬಾಗಿ ನಮಿಸುತ್ತಾ ಸದ್ಭಾವದಿಂದ ಗುರುವರನನ್ನು ನೆನೆಯುತ್ತಿದ್ದನು. ಹೀಗೆ 12 ವರ್ಷ ಪರ್ಯಂತ ಅಹೋರಾತ್ರಿ ಗುರು ಸೇವಾ ತತ್ಪರನಾಗಿದ್ದನು. ಇದೆಲ್ಲವನ್ನು ಸದ್ಗುರುಗಳು ಕಂಡು ಇವನು ಅಧಿಕಾರಿ ಇರುವನೆಂದು ಮನಗಂಡರು ಮತ್ತು ಅವನು ಮಾಡುವ ಸೇವೆಯನ್ನು ಬಿಡಿಸಿ ಇನ್ನು ನೀನು ಶಾಸ್ತ್ರದಲ್ಲಿ ಪ್ರವೃತ್ತನಾಗು ಎಂದು ಅವನಿಗೆ ಅಪ್ಪಣೆ ಕೊಡಿಸಿದರು. ಆ ಬಳಿಕ ಸಿದ್ಧನು ಸದ್ಗುರುಗಳ ಅಪ್ಪಣೆಯ ಮೇರೆಗೆ ಶಾಸ್ತ್ರದಲ್ಲಿ ನಿರತನಾದನು ಎಂಬಲ್ಲಿಗೆ ಮಂಗಲ. ಶ್ರೀ ಗುರುವೇ ಚಿತ್ಕಾಂತ ಮಮ ಹೃದಯಾಗಸದೆ ಕರುಣಾಸುರವಿ ತಾಮೀಗಳುದಿಸುತ್ತ ನೆಲೆಸಿದ ವಿದ್ಯೆ ಕತ್ತಲೆಯ ನೀಗಿ ಕರುಣದೆ ನಿಂದು ನೀಂ ಹೊಣೆಯಾಗುತ್ತೆನ್ನಂ ಸರ್ವವರಿತವನಾಗಿರುವ ನಿಜ ಯೋಗಿ ಎನಿಸೈ ಯೋಗಿ ಜನವಂದ್ಯ ಇತಿ ಶ್ರೀಮಚ್ಚಿದ್ದಾರೂಢ ಭಾರತಿ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪಧ್ರುಮದೊಳು ಗುರು ಸಾನ್ನಿಧ್ಯ ಪ್ರಾಪ್ತಿ ಎಂಬಲ್ಲಿಗೆ 7ನೇ ಅಧ್ಯಾಯ ಸಂಪೂರ್ಣಂ. ಅಧ್ಯಾಯ 8 ಸುಬ್ಬಯ್ಯ ಶಾಸ್ತ್ರಿಗೆ ಶಾಸ್ತಿ ಮಾಡಿದ್ದು. ಈ ಅಧ್ಯಾಯದಲ್ಲಿ ಪದ 1ರಿಂದ 29ರವರೆಗೆ ಸುರಪುರದ ಆಸ್ಥಾನ ಪಂಡಿತ ಸುಬ್ಬಯ್ಯ ಶಾಸ್ತ್ರಿಗೆ ಉಪನಿಷತ್ ಶಬ್ದಾರ್ಥವನ್ನು ಮತ್ತು ಬ್ರಾಹ್ಮಣರಾರೆಂಬ ಬಗ್ಗೆ ವಜ್ರಸೂಚಿ ಉಪನಿಷತ್ ಹೇಳಿತು. ಮಂಗಲ. ಶ್ರೀ ಮಹಾಬಲ ಭೀಮ ಬಹು ನಿಷ್ಕಾಮ ಪರಮತ ಮದಗಜಾಂಕುಶ ತಾಮಸ ಜ್ಞಾನ ಪ್ರಭಾಕರ ಸತ್ಯಸನ್ನಾಮಿ ಶ್ರೀ ಮರುದ್ಮುನಿ ವಂದ್ಯ ಶ್ರುತಿಮತ ಪ್ರೇಮ ಸದಯಾ ಮಂಗಲಾತ್ಮ ರಾಮ ಶಿಷ್ಯ ಸುಹೃತ್ಕುಮುದ ಶಶಿ ನಿನ್ನನಾಂ ನಮಿಪೆ. ಒಂದು ದಿನ ಸುರಪುರದ ಆಸ್ಥಾನ ಪಂಡಿತನಾದ ಸುಬ್ಬಯ್ಯ ಶಾಸ್ತ್ರಿ ಎಂಬುವನು ವಿದ್ಯಾಮದದಿಂದ ತನ್ನ ಹೃದಯದಲ್ಲಿ ಮಾತ್ಸರ್ಯ ತುಂಬಿಕೊಂಡು ಶ್ರೀ ಗಜದಂಡ ಸ್ವಾಮಿಗಳನ್ನು ನಿಂದಿಸಬೇಕೆಂದು ಅಲ್ಲಿಗೆ ಬಂದನು ಮತ್ತು ಸೂರ್ಯನೆದುರಿಗೆ ಚಿಮಣಿ ಇಟ್ಟಂತೆ ಅವರ ಮುಂದೆ ಕುಳಿತನು. ಆಗ ಸದ್ಗುರುಗಳು ತಮ್ಮ ಶಿಷ್ಯ ವೃಂದಕ್ಕೆ ಶಾಸ್ತ್ರ ಶ್ರವಣ ಮಾಡಿಸುತ್ತಿದ್ದರು. ಆಗ ಶಾಸ್ತ್ರಿಯು ಗಜದಂಡ ಗುರುಗಳನ್ನು ಕುರಿತು, ನಿಮ್ಮ ಶಿಷ್ಯರಿಗೆ ಯಾವ ಶಾಸ್ತ್ರ ಬೋಧಿಸುತ್ತೀರಿ ಎಂದು ಕೇಳಿದನು. ಅದಕ್ಕೆ ಗುರುಗಳು, ಅಯ್ಯ, ಇಂದು ಉಪನಿಷತ್ತಿನ ಅರ್ಥವನ್ನು ಬೋಧಿಸಲಾಗುವುದು ಎಂದು ಹೇಳಿದರು. ಅದನ್ನು ಕೇಳಿ ಸುಬ್ಬಯ್ಯ ಶಾಸ್ತ್ರಿಯು ಮಂದಹಾಸದಿಂದ ನಕ್ಕು, ಸ್ವಾಮಿ, ಉಪನಿಷತ್ತನ್ನು ಹೇಳುವ ಕೇಳುವ ಅಧಿಕಾರವು ಬ್ರಾಹ್ಮಣರಿಗಷ್ಟೇ ಇರುವುದಲ್ಲದೆ ಅನ್ಯರಿಗೆ ಇರುವುದಿಲ್ಲ. ಆ ಉಪನಿಷತ್ತಿನ ಮೂಲ ಶಬ್ದಾರ್ಥವೇ ನಿಮಗೆ ತಿಳಿಯದು. ಹೀಗಿದ್ದು ನಾವು ಬಲ್ಲವರು ಎಂದು ಹೇಳಿಕೊಳ್ಳುವುದಕ್ಕಾಗಿ ನೀವು ಶಾಸ್ತ್ರವನ್ನು ಹೇಳುತ್ತಿರಬಹುದು ಅಲ್ಲವೇ
ಎಂದನು. ಹೀಗೆ ಶಾಸ್ತ್ರಿಯು ನುಡಿದಾಕ್ಷಣವೇ ಬಾಲಸಿದ್ಧನು ದಿಗ್ಗನೆ ಎದ್ದು ಗುರುಗಳ ಪಾದಕ್ಕೆ ಬಿದ್ದು, ತಂದೆಯೇ, ಬೇಗನೆ ತಾವು ಅಪ್ಪಣೆ ಕೊಡಿಸಿದ್ದಾದರೆ ತಾವೇ ಪ್ರೇರಿಸಿದಂತೆ ನಾನು ಇವನ ಜೊತೆಗೆ ಚಂದವಾಗಿ ಒಂದೆರಡು ಮಾತುಗಳನ್ನಾಡುವೆನು ಎಂದು ವಿಜ್ಞಾಪಿಸಿಕೊಂಡನು. ಉಪನಿಷತ್ ಶಬ್ದಾರ್ಥ ವಿವರಣೆ. ಆಗ ಗುರುಗಳು ಅಪ್ಪಣೆ ಮಾಡಲು ಸಿದ್ಧನು ಶಾಸ್ತ್ರಿಗಳನ್ನು ಕುರಿತು, ಶಾಸ್ತ್ರಿಗಳೇ, ಕೇಳಿರಿ. ನಿತ್ಯ ಬ್ರಹ್ಮಾತ್ಮೈಕ್ಯ ಬೋಧಕ ಬ್ರಹ್ಮವಿದ್ಯೆಯೇ ಉಪನಿಷತ್ತಿನ ಸತ್ಯವಾದ ಅರ್ಥವೆಂದು ತಿಳಿಯಿರಿ ಎಂದನು. ಆಗ ಶಾಸ್ತ್ರಿಯು, ಇದಕ್ಕೆ ವಿದ್ಯೆ ಎಂದು ಅರ್ಥವನ್ನು ಹೇಗೆ ಮಾಡುತ್ತಿ ಎಂದು ಕೇಳಿದನು. ಅದಕ್ಕೆ ಸಿದ್ಧನು, ಶಾಸ್ತ್ರಿಗಳೇ, ಮೊದಲು ನಾನು ರಾಧೆಯ ಮಗನೆಂದು ಕರ್ಣನಿಗೆ ದೃಢವಾಗಿತ್ತು. ಆದರೆ ಶ್ರೀಕೃಷ್ಣ ಪರಮಾತ್ಮನು ನೀನು ರಾಧೆಯ ಪುತ್ರನಲ್ಲ, ಕುಂತಿಯ ಪುತ್ರ ನೀನಿರುತ್ತಿ ಎಂದು ಹೇಳಲು ಕರ್ಣನಿಗೆ ತನಗೆ ಮುಂಚಿದ್ದ ಬ್ರಹ್ಮಜ್ಞಾನವು ಅಡಗಿ ನಿಜ ಜ್ಞಾನವೂ ಆಯಿತು. ಅದರಂತೆ ಈ ಬ್ರಹ್ಮವಿದ್ಯೆಯು ಶಿಷ್ಯನ ಹೃದಯದಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಲು ಕಾರಣವಾಗಿದೆ. ಉಪನಿಷತ್ತಿನಲ್ಲಿ 3 ಪದಗಳಿವೆ. ಅವುಗಳ ಅರ್ಥವನ್ನು ಸಾವಧಾನದಿಂದ ಕೇಳು ಎಂದು ಕಂದನಾದ ಕರುಣಾಳು ಸಿದ್ಧನು ಹೇಳತೊಡಗಿದನು. ಚದುರಪಾಣಿನಿಯ ಸದಲ್ಋಗತ್ಯ ವಸರಣ ಸಾಧನೆಯೋ ಎಂಬ ಸೂತ್ರದಲ್ಲಿ ಇರುವ ಸದಲ್ರು ಧಾತುವಿಗೆ ಗತಿ ಅವಸರಣ ಸಾಧನವೆಂಬ 2 ಅರ್ಥಗಳಿರುತ್ತವೆ. ಉಪನಿಷತ್ ಈ ಶಬ್ದದಲ್ಲಿ ಉಪ ಮತ್ತು ನಿ ಎಂಬ 2 ಉಪಸರ್ಗಗಳು ಸದಾ ಧಾತುವಿಗೆ ಕ್ವಿಪ್ ಪ್ರತ್ಯಯ ಬರಲು ಅದು 2 ಅರ್ಥಗಳನ್ನು ಸೂಚಿಸುವುದು. ಅದನ್ನು ನಿನಗೆ ಚೆನ್ನಾಗಿ ತಿಳಿಸುತ್ತೇನೆ, ಲಕ್ಷ್ಯ ಕೊಡು. ಮಂದ ಜಿಜ್ಞಾಸುಗಳನ್ನು ದುಃಖದಲ್ಲಿ ಕೆಡಹುವ ಗರ್ಭ ಜನಿ ಜರೆಗಳನ್ನು ಉಪನಿಷಾದಯತಿ ಅಂದರೆ ಶಿಥಿಲ ಮಾಡುವುದು ಎಂಬ ಅರ್ಥವು. ಜಿಜ್ಞಾಸು ಅಥವಾ ಮುಮುಕ್ಷುಗಳನ್ನು ಉಪ ಅಂದರೆ ಬ್ರಹ್ಮನ ಸಮೀಪಕ್ಕೆ, ನಿಷೀದಯತಿ ಎಂದರೆ ತೀವ್ರ ಒಯ್ದು ನಿಲ್ಲಿಸುವುದು. ಇದು 2ನೆಯ ಅರ್ಥವು ಮತ್ತು ಗರ್ಭಿತವಾದ ಪ್ರೌಢತತ್ವವು. ದುಃಖಕ್ಕೆ ಕಾರಣವಾದ ಅವಿದ್ಯೆಯನ್ನು ಹೊಡೆದೋಡಿಸುವುದರಿಂದ ಅವಸಾಧನವೆಂಬುವುದೇ 3ನೇ ಅರ್ಥವು. ಮೂಢನೆ, ಕೇಳು. ಉಪನಿಷತ್ ಎಂದರೆ ಭೇದರಹಿತ ಜ್ಞಾನವೆಂದು ತಿಳಿ. ಇದರ ಅರ್ಥವು ವೇದ ಗರ್ಭ ಶೋಧಿಸಿದ ಶಿವಯೋಗಿಗೆ ಆಗುತ್ತದೆ. ಆದ ಕಾರಣ ಆ ಉಪನಿಷತ್ತು ಭೇದರಹಿತ ಜ್ಞಾನ ಮಾಡಿಕೊಡುವುದರಿಂದ ಇದು ಏಕಾರ್ಥವಾಗಿರುವುದು. ಬ್ರಾಹ್ಮಣರು ಯಾರು? ಜಗತ್ತಿನಲ್ಲಿ ಎಂಥ ಜ್ಞಾನಕ್ಕೆ ಸಾಧಕರು ಅಸಂಖ್ಯಾತರುಂಟು. ಇದೆಲ್ಲವನ್ನು ಅರಿಯದೇ ತಿಳಿಗೇಡಿತನದಿಂದ ಹೀಗೆ ಬೊಗಳುವುದು ನಿಮಗೆ ಉಚಿತವಲ್ಲ. ಇನ್ನು ನೀನು ಬ್ರಾಹ್ಮಣರೇ ಬ್ರಹ್ಮವಿದ್ಯೆಗೆ ಯೋಗ್ಯರಾದ ಅಧಿಕಾರಿಗಳು ಅನ್ಯರಲ್ಲ ಎಂದು ಹೇಳುವುದಾದರೆ ನಿನ್ನ ಗೋತ್ರ ವಿಚಾರ ಮಾಡುತ್ತಿರಲಿಕ್ಕೆ ಮೊದಲು ನೀನೇ ಬ್ರಾಹ್ಮಣನಲ್ಲ. ಏಕೆಂದರೆ ವಜ್ರಸೂಚಿ ಎಂಬ ಗ್ರಂಥದಲ್ಲಿ ಹೇಳಿರುವ 6 ಪ್ರಶ್ನೆಗಳನ್ನು ವಿಚಾರಿಸಿದರೆ ನಿನ್ನ ಬ್ರಾಹ್ಮಣತ್ವವೇ ಸಿದ್ಧಿಸುವುದಿಲ್ಲ. ಅದು ಹೇಗೆಂದರೆ, ಬ್ರಾಹ್ಮಣನೆಂಬುವುದು ಈ ತೋರ ತನುವೋ ಜೀವನೋ ಜಾತಿಯೋ ಕರ್ಮವೋ ದಾನವೋ ಇಲ್ಲವೇ ಜ್ಞಾನವೋ? ಈ 6ರಲ್ಲಿ ಯಾವುದಕ್ಕೆ ಬ್ರಾಹ್ಮಣನೆಂದು ಹೇಳುತ್ತಿ? ನೀನು ಜೀವನಿಗೆ ಬ್ರಾಹ್ಮಣನು ಎಂದು ಹೇಳಿದರೆ ಜನ್ಮ ಜನ್ಮಾಂತರದಲ್ಲಿ ಕರ್ಮವನ್ನು ಮಾಡಿ ಅದರ ಫಲಗಳನ್ನು ಉಣ್ಣುವುದಕ್ಕಾಗಿ ದೇವತೆಗಳೇ ಮೊದಲುಗೊಂಡು ಕ್ರಿಮಿಕೀಟಗಳೇ ಕಡೆಯಾಗಿ ಜನ್ಮ ತಾಳುತ್ತಾ ಎಲ್ಲ ಶರೀರಗಳಲ್ಲಿ ಅನೇಕ ಹೆಸರುಗಳನ್ನು ಪಡೆಯುವ ಜೀವನು ಬ್ರಾಹ್ಮಣನಲ್ಲ. ಇನ್ನು ನೀನು ಶರೀರಕ್ಕೆ ಬ್ರಾಹ್ಮಣನೆಂದದ್ದಾದರೆ ಅನಂತ ಕೋಟಿ ಶರೀರಗಳು ಹುಟ್ಟುತ್ತಿರುವುವು. ಅವೆಲ್ಲ ಶರೀರಗಳು ಬ್ರಾಹ್ಮಣನಾಗಬೇಕಾಯಿತು ಮತ್ತು ತನು ವಿಮೋಚನ ನಂತರದಲ್ಲಿ ಆ ಶರೀರವನ್ನು ದಹಿಸಬೇಕಾಗುವುದು. ಆಗ ನೀನು ಬ್ರಹ್ಮಹತ್ಯ ದೋಷಕ್ಕೆ ಸಮ್ಮತಿಸಿದಂತಾಗುವುದು. ತಿಳಿಯಿತೆ ತಿಳಿಗೇಡಿ? ಮತ್ತು ನೀನು ಜಾತಿಗೆ ಬ್ರಾಹ್ಮಣನೆಂದು ಹೇಳಿದರೆ ಕೇಳು. ಮಾನವ ಪಶು ಪಕ್ಷಿ ಮೊದಲಾದವುಗಳಲ್ಲಿ ಋಷಿವರರು ನೀತಿಯುತರಾಗಿ ಜನಿಸಿರುವರು. ಅವರು ಯಾರೆಂದರೆ ಊರ್ವಶಿಯಿಂದ ವಶಿಷ್ಠರು, ಕೈವರ್ತಕಿಯಿಂದ ವ್ಯಾಸರು ಹುಟ್ಟಿದರು. ಜಂಬೂಕದಿಂದ ಜಾಂಬುಕ ಋಷಿಯು, ಅಂಬಿ ಎಂಬ ಹರಣಿಗೆ ಶೃಂಗನು ಮತ್ತು ಹುತ್ತಿನಿಂದ ವಾಲ್ಮೀಕಿ ಋಷಿವರನು, ಕುಂಭದಿಂದ ಅಗಸ್ತ್ಯ ಮುನಿ ಜನಿಸಲಿಲ್ಲವೇ? ಮತ್ತು ಕೆಂಪು ಜಡೆಯಿಂದ ಕೌಶಿಕನು, ದರ್ಭದಿಂದ ಬುಧನು, ಮೊಲದಿಂದ ಗೌತಮನು ಜನಿಸಿದರು. ಈ ಪ್ರಕಾರ ಋಷಿಗಳು ಬೇರೆ ಬೇರೆ ಜಾತಿಗಳಲ್ಲಿ ಜನ್ಮವೆತ್ತಿ ವೇದಾಂತದ ಬ್ರಹ್ಮಜ್ಞಾನದಿಂದ ಭ್ರಾಂತಿಮಯ ಈ ಜಾತ್ಯಾದಿಗಳೆಲ್ಲವನ್ನೂ ತೊರೆದು ಪೂಜ್ಯರೆನಿಸುತ್ತಾ ಸತತ ಸುಖದಿಂದ ಇರುತ್ತಿರಲಾಗಿ ಜಾತಿಗೆ ಬ್ರಾಹ್ಮಣತ್ವ ಎಂತಾಗುವುದು? ನೀನೇ ವಿಚಾರಿಸು. ಇದು ಅಲ್ಲದೆ ನೀನು ಜ್ಞಾನಕ್ಕೆ ಬ್ರಾಹ್ಮಣನೆಂದರೆ ಜ್ಞಾನವೆಂಬುದು ಎಲ್ಲ ಪ್ರಾಣಿಗಳಲ್ಲಿ ನ್ಯೂನವಿಲ್ಲದೆ ಸಮಾನವಾಗಿ ಇದ್ದೇ ಇರುವುದು. ಬಳಿಕ ನೀನು ಪಾರಮಾರ್ಥಿಕ ಜ್ಞಾನಕ್ಕೆ ಬ್ರಾಹ್ಮಣನೆಂದರೆ ಎಲ್ಲ ವರ್ಣದವರಲ್ಲಿ ಬ್ರಹ್ಮಜ್ಞಾನಿಗಳು ಆಗಿರುವರು. ಅವರೆಲ್ಲರೂ ಬ್ರಾಹ್ಮಣರೇನು? ಹೀಗಿರಲು ಜ್ಞಾನವು ಕೂಡ ಬ್ರಾಹ್ಮಣನಾಗಲಾರದು.
ಇನ್ನು ಕರ್ಮವು ಬ್ರಾಹ್ಮಣನೆಂದು ಹೇಳಿದ್ದಾದರೆ ನಿಯತ ಪ್ರಾರಬ್ಧ ಸಂಚಿತಾದಿ ಕರ್ಮಗಳು ಎಲ್ಲರಿಗೂ ಇರುತ್ತಿರಲಾಗಿ ಇವರಲ್ಲಿ ಬ್ರಾಹ್ಮಣನಾರು? ನೀನು ಒಂದು ವೇಳೆ ಷಟ್ಕರ್ಮವೇ ಬ್ರಾಹ್ಮಣನು ಎಂದು ಹೇಳಿದ್ದಾದರೆ ಮುನಿಗಳು ಅವೆಲ್ಲ ಕರ್ಮಗಳನ್ನು ತೊರೆದು ತಾವು ನಿರ್ಮಲರಾಗಿರುವರು. ಕರ್ಮ ಬಿಟ್ಟರೂ ಮೊದಲಿಗಿದ್ದ ಅವರ ಬ್ರಾಹ್ಮಣತ್ವವು ಹೋಗದಿರಲಾಗಿ ಅವರು ಜಗತ್ತಿನಲ್ಲಿ ಪರಮಪೂಜ್ಯರಾದರು. ಆದ ಕಾರಣ ಕಡು ಬಹಿರ್ಮುಖಿಯಾದ ಶಾಸ್ತ್ರಿಯೇ, ಕರ್ಮಕ್ಕೆ ಮನ್ನಣೆ ಕೊಟ್ಟು ಮನಸೋತವನಿಗೆ ಬ್ರಾಹ್ಮಣನೆನ್ನಬಾರದು. ತಿಳಿಯಿತೆ ಮಂಕೆ? ಇನ್ನು ನೀನು ದಾನಕ್ಕೆ ಬ್ರಾಹ್ಮಣನೆಂದರೆ ಕ್ಷತ್ರಿಯರು ವೈಶ್ಯರು ಸಂತೋಷದಿಂದ ಬೇಕಾದಷ್ಟು ಬೆಳ್ಳಿ ಬಂಗಾರ ಮತ್ತು ರತ್ನಗಳನ್ನು ದಾನ ಮಾಡುವರು. ಅವರೆಲ್ಲರೂ ದಾನದಿಂದ ಬ್ರಾಹ್ಮಣರೇನು? ಅಂದ ಮೇಲೆ ದಾನವು ಬ್ರಾಹ್ಮಣನಾಗಲಿಲ್ಲ. ಹಾಗಾದರೆ ಬ್ರಾಹ್ಮಣನಾರು ಎಂಬುದನ್ನು ಹೇಳುತ್ತೇನೆ ಕೇಳು. ಪರಮನು, ಏಕನು, ಜಾತಿರಹಿತನು, ಅಗುಣನು, ಕ್ರಿಯಾತೀತನು, ಷಡೂರ್ಮಿ ಷಡ್ಭಾವರಹಿತನು ಮತ್ತು ಅರಿವು ರೂಪನಾದ ಬೊಮ್ಮವನು, ಅರಿತು ನಿರ್ಮಲಾತ್ಮ ಸ್ವರೂಪನಾದ ಪರಮಹಂಸನೇ ಬ್ರಾಹ್ಮಣನು. ಬ್ರಹ್ಮಜ್ಞಾನಾತೀತ ಅಂದರೆ ಬ್ರಹ್ಮವನ್ನು ಅರಿತವನು ಬ್ರಾಹ್ಮಣನು ಎಂದು ವೇದವು ಜಾತಿಯನ್ನು ನಿರಾಕರಿಸಿ ಬ್ರಹ್ಮವಿದ್ಯೆಯನ್ನು ಸ್ಥಾಪಿಸಿದೆ. ಹೀಗಿರಲು ಬ್ರಾಹ್ಮಣತ್ವ ಅದೆಂತಹುದಯ್ಯ? ನಿಜ ಬ್ರಾಹ್ಮಣನು ನೀನು ಅಹುದೇನಯ್ಯ ಎಂದು ಸಿದ್ಧನು ಆ ಶಾಸ್ತ್ರೀಯ ಮುಖಭಂಗ ಮಾಡಿದನು. ಬಾಲಸಿದ್ಧನ ಮುಖದಿಂದ ಹೊರಡುವ ವೇದ ಗರ್ಭಿತ ವಾಕ್ಯಗಳನ್ನು ಕೇಳಿ ಶಾಸ್ತ್ರಿಯು ತಣ್ಣಗಾದನು ಮತ್ತು ತನ್ನ ಮನದೊಳು, ಈ ಬಾಲಕನು ಯೋಗ ಭ್ರಷ್ಟನೋ ಇಲ್ಲವೇ ಇಂದೂಧರನ ಅವತಾರವೋ ಅಥವಾ ಕಂದ ರೂಪದಿಂದ ಬಂದ ವಿದ್ಯಾಮೂರ್ತಿಯೋ ಯಾವನಿರಬಹುದು ಎಂದು ವಿಚಾರಿಸುತ್ತಾ, ಇವನು ವಿದ್ಯಾಮೂರ್ತಿಯೇ ಹೌದು ಎಂದು ನಿಶ್ಚಯಿಸಿ ಸಿದ್ಧನ ಸ್ತುತಿಯನ್ನು ಮಾಡುತ್ತಾ ಮುಖ ತಗ್ಗಿಸಿಕೊಂಡು ಹೊರಟು ಹೋದನು ಎಂಬಲ್ಲಿಗೆ ಮಂಗಲ. ವಂದನೆಗೆ ಬಹು ಯೋಗ್ಯವಾದರ ವಿಂದಗಳೆರಡ ಭಯವನೀಯುವ ಸಂದ ಕಮಲಗಳೆರಡು ಮಂಗಲವನ್ನು ತಾನೀವ ಒಂದು ಕಮಲವದರೊಳು ಕರುಣಾನಂದಾಮೃತವು ಪರಿಯು ವೀಕ್ಷಣೆ ಪೊಂದಿ ಬೆಳಗುವ ಪದಮ ಮೂರಿಹ ದೇವಗೊಂದಿಪೆನು. ಇತಿ ಶ್ರೀಮಚ್ಛಿದ್ದಾರೂಢ ಭಾರತೀ ಪರಿವ್ರಾಜಕಾಚಾರ್ಯಾವತಾರ ಲೀಲಾ ಚರಿತ್ರ ಕಲ್ಪಧ್ರುಮದಳು ಸುಬ್ಬಯ್ಯ ಶಾಸ್ತ್ರಿಯ ಮುಖಭಂಗವೆಂಬ 8ನೆಯ ಅಧ್ಯಾಯ ಸಂಪೂರ್ಣಂ.